ಹೆತ್ತ ತಾಯಿಯನ್ನು ನೋಡಿಕೊಳ್ಳೋದಕ್ಕೆ ಮಕ್ಕಳ ನಡುವಿನ ಒಪ್ಪಂದ. ನಿಜಕ್ಕೂ ಕೂಡ ಮನ ಕಲುಕುವ ಕಥೆ ಇದು. ತಾಯಿಯನ್ನು ನೋಡ್ಕೊಳ್ಳೋದಕ್ಕೆ ಮಕ್ಕಳಿಬ್ಬರು ಒಪ್ಪಂದ ಮಾಡಿಕೊಂಡಿದ್ದಾರೆ. ಹಿರಿ ಮತ್ತು ಕಿರಿ ಮಗನ ನಡುವೆ ತಿಂಗಳ ಸರದಿಯ ಒಪ್ಪಂದ. ಚಾಮರಾಜನಗರ ತಾಲೂಕಿನ ಕಾಳನಹುಂಡಿಯಲ್ಲಿ ಕರುಣಾಜನಕ ಕಥೆಯೊಂದು ನಡೆದಿದೆ. ಸೈಟ್ ವಿಚಾರದಲ್ಲಿ ಮನಸ್ತಾಪ ಉಂಟಾಗ್ಬಿಟ್ಟಿದೆ. ತಾಯಿ ಮಗಳು ಅತಂತ್ರ ಆಗಿಬಿಟ್ಟಿದ್ದಾರೆ. ಕಾಳನಹುಂಡಿ ನಿವಾಸಿ ಚಂದ್ರಮ್ಮ ಅಸಹಾಯಕ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಮಹಾದೇವಯ್ಯ, ಶೇಷಯ್ಯ, ನಾಗಮ್ಮ ಅಂತ 3 ಜನ ಮಕ್ಕಳು ಈ ತಾಯಿಗೆ. ಆದರೆ ಯಾರೂ ಇಲ್ಲದಂತಹ ದಯನೀಯ ಸ್ಥಿತಿ. ನಾಗಮ್ಮ ವಿಶೇಷ ಚೇತನರಾಗಿದ್ದು ತಾಯಿ ಜೊತೆ ವಾಸ್ತವ್ಯವನ್ನು ಹೂಡಿದ್ದಾರೆ. ನೋಡಿ, ಒಬ್ಬ ಅಸಹಾಯಕ ತಾಯಿ ಏನಿದ್ದಾರಲ್ಲ, ಅವ್ರಿಗೆ 3 ಜನ ಮಕ್ಕಳು. ಯಾರದು? ಮಹಾದೇವಯ್ಯ, ಶೇಷಯ್ಯ, ನಾಗಮ್ಮ. ನಾಗಮ್ಮನ ಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಅವರು ವಿಶೇಷ ಚೇತನರು. ಹಾಗಾಗಿ ತಾಯಿ ಜೊತೆನೇ ವಾಸ. ತಾಯಿ ಹೆಸರಲ್ಲಿ ನಿವೇಶನ ಮಂಜೂರಾಗಿದೆ. ಮನಸ್ತಾಪ ಹೆಚ್ಚಾಗಿದೆ. ಒಂದು ತಿಂಗಳು ನಾವು ನಮ್ಮ ಅಣ್ಣ ಒಂದು ತಿಂಗಳು ನಮ್ಮೊಂದು ತಿಂಗಳು ಮಾಡ್ಕೊ ಬಂದಿದ್ದೀವಿ. ಒಂದು 10-20 ವರ್ಷದಿಂದ ಹಿಂದ್ಗಡೆ. ಈಗ ಅದೇ ಸೈಟ್ ಒಂದು ಸಮಸ್ಯೆ ಅದು ಇದ್ಕೊಂಡು ನಿನ್ನೆ ಮೊನ್ನೆಯಿಂದ ಊಟ ತಿಂಡಿ ಅವ್ರು ನೋಡೋದೇ ಆಗಲಿ ಏನೂ ಮಾಡಿಲ್ಲ ಅವರು. ಅದಕ್ಕಾಗಿ ನಾವು ಅವು ಮಾಮೂಲಿ ಇದುವರೆಗೂ ಸಾಯೋವರೆಗೂ ನಾವು ನೋಡ್ಕೊಂಡು ಹೋಗಮ್ಮ. ನಾವು ಅವ್ರ ಋಣದಲ್ಲಿ ನಾವಿದ್ದೀವಿ. ತಾಯಿ ಅಂದ ತಕ್ಷಣ ಸೈಟ್ ಸೈನ್ ಹಾಕಿಲ್ಲ ಅಂದ ತಕ್ಷಣ ಊಟ ತಿಂಡಿ ಕೊಡೋದು ಎಷ್ಟು ಸರಿ ನೀವು ಹೇಳಿ. ಅದರಂತೆ ಈಗ ನಾವು ಹೆಂಗಿದ್ದು ಇರೋವರೆಗೂ ನೋಡ್ಕೊಂಡು ಹೋಗೋಣ. ಅವನು ಮಾಡ್ಬಿಟ್ಟು ನಾವು ಮಾಡ್ತೀವಿ. ಏನು ಜಾಗ ಏನಿದೆ, ಸೈಟ್ ಏನಿದೆ, ಜಮೀನು ಏನಿದೆ ನೋಡ್ಕೊತೀವಿ ಸ್ವಾಮಿವ. ನನ್ನ ಕಲ್ಲಿಗೆ ನಡುವ ಜೋರ ಆಗ ಎಟ್ನಿ ಸೋದೆ ಇಲ್ಲ ನಾವು ಸಂಜಾತ್ರ ಮತ್ತು ಮುದ್ದನ್ನು ಕಟ್ಟುವ ಅದೇ ಬಿಟ್ಟು ನಮ್ಗೆ 1ನೇ ತಾರೀಕಿನಿಂದ ಉಳ್ತಿತ್ತು ಸರ್. ನಾವು ಅಣ್ಣ ಕರೆದು ನನ್ನ ಎತ್ತಿರ್ತು ಬಾ ಅಂತ. ನಾನು ಯಾಕೆ ಕೊರಲಿನ ಬಲ್ಲ ಅಂದ್ಬಿಟ್ಟು ಹೊಂಟದ ಫೋನ್ ನಡುವೆ ತೊಗೊಂಡಿದ್ದೆ.